ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ನಾನು ದರ್ಶನ್. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಹೇಳೋ ಕತೆ ಒಂದು ಹಾಡಿನಂತೆ ಶುರುವಾಗಿ ಒಂದು ನೃತ್ಯದಂತೆ ಮುಂದುವರೆದು ಕೊನೆಯಲ್ಲಿ ಮೌನವಾಗಿ ಮನಸ್ಸಿನಲ್ಲೇ ಕೂತು ಬಿಡೋ ಕತೆ. ಹೆಸರು ಹೇಳಿದ್ರೆ ಸಾಕು, ಜಗತ್ತಿನ ಮೂಲೆ ಮೂಲೆಗೂ ಗುರುತಾಗುವ ಹೆಸರು. ಪಾಪ್ ಸಂಗೀತ ಅಂದರೆ ತಕ್ಷಣ ನೆನಪಿಗೆ ಬರೋ ಮುಖ. ಹೌದು ಸ್ನೇಹಿತರೆ, ಈ ಕತೆ ಮೈಕಲ್ ಜಾಕ್ಸನ್ ರವರ ಬಗ್ಗೆ. ಮೈಕಲ್ ಜಾಕ್ಸನ್ ಹುಟ್ಟಿದ್ದು ಅಮೆರಿಕಾದ ಇಂಡಿಯಾನಾ ರಾಜ್ಯದ ಗ್ಯಾರಿ ಅನ್ನೋ ಚಿಕ್ಕ ಪಟ್ಟಣದಲ್ಲಿ. ಮನೆ ಇತ್ತು, ಆದರೆ ದೊಡ್ಡ ಬಂಗಲೆ ಅಲ್ಲ, ತುಂಬ ಚಿಕ್ಕ ಮನೆ. ಒಟ್ಟು 9 ಮಕ್ಕಳು. ಅಪ್ಪ ಜೋಸೆಫ್, ಅಮ್ಮ ಕತರಿನ್. ಅಪ್ಪ ಸ್ಟೀಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ. ಮನೆ ತುಂಬ ಬಡತನ, ಆದರೆ ಆ ಮನೆಯೊಳಗೆ ಯಾವಾಗಲೂ ಸಂಗೀತ ಕೇಳಿಸ್ತಿತ್ತು. ಅಮ್ಮ ಹಾಡುತ್ತಿದ್ದಳು, ಮಕ್ಕಳು ಕೇಳುತ್ತಿದ್ದರು. ಅದರಲ್ಲೂ ಚಿಕ್ಕ ಹುಡುಗ ಮೈಕಲ್, ಅವನ ಕಿವಿಗೆ ಸಂಗೀತ ಅಂದರೆ ಏನೋ ವಿಶೇಷ ಅನಿಸ್ತಿತ್ತು. ಸ್ನೇಹಿತರೆ, ಮೈಕಲ್ 5 ವರ್ಷ ಇರುವಷ್ಟರಲ್ಲಾಗಲೇ ಸ್ಟೇಜ್ ಮೇಲೆ ನಿಂತಿದ್ದ. ಆಟ ಆಡಬೇಕಿದ್ದ ವಯಸ್ಸಲ್ಲಿ ಅವನು ಮೈಕ್ ಹಿಡಿದು ಹಾಡ್ತಿದ್ದ. ಅಪ್ಪನಿಗೆ ಮಕ್ಕಳನ್ನು ಒಳ್ಳೆ ರೀತಿ ಬೆಳೆಸಬೇಕು ಅನ್ನೋ ಕನಸು. ಅದಕ್ಕಾಗಿ ತುಂಬ ಕಠಿಣ ಶಿಸ್ತು, ತಪ್ಪಾದರೆ ಹೊಡೆತ, ಭಯ, ಕಣ್ಣೀರು. ಮೈಕಲ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾನೆ, ನಾನು ಅಪ್ಪನ ಹೆಸರು ಕೇಳಿದ್ರೆ ನಡುಗ್ತಿದ್ದೆ ಅಂತ. ಆ ಬಾಲ್ಯದ ಭಯ, ಆ ಒತ್ತಡ ಅವನ ಮನಸ್ಸಿನಲ್ಲಿ ಆಳವಾಗಿ ಉಳಿದಿತ್ತು. ಸ್ನೇಹಿತರೆ, ಜಾಕ್ಸನ್ 5 ಅನ್ನೋ ಗುಂಪಿನಲ್ಲಿ ಮೈಕಲ್ ಸ್ಟಾರ್ ಆಗಿಬಿಟ್ಟ. ಅವರ ಧ್ವನಿ ಚಿಕ್ಕ ಹುಡುಗನ ಧ್ವನಿಯಲ್ಲ, ನೇರವಾಗಿ ಹೃದಯಕ್ಕೆ ತಾಕುವ ಧ್ವನಿ. ಜನ ಅವನನ್ನು ಪ್ರೀತಿಸಿದರು, ಆದರೆ ಅವನು ಸಾಮಾನ್ಯ ಬಾಲ್ಯವನ್ನೇ ನೋಡಲಿಲ್ಲ. ಶಾಲೆ, ಸ್ನೇಹಿತರು, ಆಟ ಎಲ್ಲವೂ ಕಳೆದು ಹೋಯಿತು. ಸ್ಟೇಜ್ ಲೈಟ್ಗಳ ಹಿಂದೆ ಒಬ್ಬ ಒಂಟಿ ಹುಡುಗನ ರೀತಿ ಅವನ ಬದುಕು ಸಾಗಿತ್ತು. ಸ್ನೇಹಿತರೆ, ಮೈಕಲ್ ಜಾಕ್ಸನ್ ರವರ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ಮೈಕಲ್ ಒಬ್ಬನೇ ಮುಂದೆ ಬರೋ ನಿರ್ಧಾರ. ನಾನು ನನ್ನಂತೆಯೇ ಇರಬೇಕು ಅನ್ನೋ ಮನಸ್ಥಿತಿ. ಆಫ್ ದ ವಾಲ್, ಥ್ರಿಲ್ಲರ್, ಬ್ಯಾಡ್ ಆಲ್ಬಮ್ಗಳು ಬಿಡುಗಡೆಯಾದವು. ಸ್ನೇಹಿತರೆ, ಥ್ರಿಲ್ಲರ್ ಅಂದರೆ ಕೇವಲ ಆಲ್ಬಮ್ ಅಲ್ಲ, ಅದು ಇತಿಹಾಸ. ಒಂದು ವಿಡಿಯೋ, ಒಂದು ಡ್ಯಾನ್ಸ್ ಮೂವ್, ಮೂನ್ ವಾಕ್, ಜಗತ್ತು ಬೆಚ್ಚಿ ಬಿದ್ದಿತ್ತು. ಮೈಕಲ್ ಜಾಕ್ಸನ್ ಪಾಪ್ ಕಿಂಗ್ ಆಗ್ಬಿಟ್ಟ. ಆದರೆ ಸ್ನೇಹಿತರೆ, ಯಶಸ್ಸಿನ ಜೊತೆಗೆ ಕತ್ತಲೆಯೂ ಬರುತ್ತೆ. ಚರ್ಮದ ಬಣ್ಣ ಬದಲಾವಣೆ ಬಗ್ಗೆ ಮಾತು, ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಟೀಕೆ, ಮಾಧ್ಯಮಗಳ ಹಿಂಸೆ, ಟೀಕೆ. ಅವನ ಒಳಗಿನ ನೋವು ಯಾರಿಗೂ ಕಾಣಿಸಲಿಲ್ಲ, ಆದರೆ ಆ ಸಮಯದಲ್ಲಿ ಅವನು ಒಳಗೊಳಗೆ ತುಂಬ ಕೊರಗುತ್ತಿದ್ದ. ಅವನ ಸಂಗೀತ ಮಾತ್ರ ನಿಲ್ಲಲಿಲ್ಲ. ಇಲ್ ಆಫ್ ದಿ ವರ್ಲ್ಡ್, ಅರ್ತ್ ಸಾಂಗ್, ಮ್ಯಾನ್ ಇಸ್ ದ ಮಿರರ್. ಸ್ನೇಹಿತರೆ, ಇವು ಹಾಡುಗಳಲ್ಲ, ಅವನ ಮನಸ್ಸಿನ ಮಾತುಗಳು. ಜಗತ್ತು ಬದಲಾಗಬೇಕು, ಮನುಷ್ಯರು ಮನುಷ್ಯರಾಗಬೇಕು ಅನ್ನೋ ಅವನ ಕನಸು. ಲಕ್ಷಾಂತರ ರೂಪಾಯಿ ದಾನ, ಮಕ್ಕಳ ಆಸ್ಪತ್ರೆಗಳು, ಶಾಂತಿ ಸಂದೇಶ. ಜನ ಅವನನ್ನು ದೇವರಂತೆ ನೋಡಿದ್ರು, ಆದರೆ ಅವನು ಒಬ್ಬ ಸಾಮಾನ್ಯ ಮನುಷ್ಯ. ಕೊನೆಯ ದಿನಗಳು ತುಂಬ ಒಂಟಿತನ, ಔಷಧಿ, ನಿದ್ರೆಯ ಸಮಸ್ಯೆ, ಒತ್ತಡ ಮತ್ತು ಸ್ಟೇಜ್ ಮೇಲೆ ಬರಬೇಕು ಅನ್ನೋ ಆಸೆ. ದಿಸ್ ಇಸ್ ಇಟ್ ಅನ್ನೋ ಶೋಗೆ ತಯಾರಿ. ಆದರೆ ಆ ದಿನ ಬಂದೇ ಇಲ್ಲ. 2009 ಒಂದು ದಿನ ಜಗತ್ತು ನಿಂತಂತಾಯಿತು. ಮೈಕಲ್ ಜಾಕ್ಸನ್ ಇಲ್ಲ ಅನ್ನೋ ಸುದ್ದಿ. ಸ್ನೇಹಿತರೆ, ಅವನು ಸತ್ತ ನಂತರವೂ ಅವನ ಧ್ವನಿ, ಅವನ ಡ್ಯಾನ್ಸ್, ಅವನ ಸಂದೇಶ ಇನ್ನೂ ಜೀವಂತ. ಇವತ್ತಿಗೂ ಅವನ ಹಾಡು ಕೇಳಿದ್ರೆ ಹೃದಯ ಕದಲುತ್ತೆ. ಅವನು ನಮಗೆ ಕಲಿಸಿದ್ದ ಪಾಠ ಏನು ಅಂದರೆ, ಯಶಸ್ಸು ಎಲ್ಲವನ್ನು ಕೊಡುತ್ತೆ ಅನ್ನೋದಿಲ್ಲ, ಪ್ರೀತಿ, ಅರ್ಥ ಮಾಡಿಕೊಳ್ಳೋ ಮನಸ್ಸು ಬೇಕು. ಬಾಲ್ಯದ ನೋವು ಮನುಷ್ಯನನ್ನು ಎಷ್ಟು ದೂರ ಕರೆದೊಯ್ಯುತ್ತದೆ ಅನ್ನೋದಕ್ಕೆ ಮೈಕಲ್ ಜಾಕ್ಸನ್ ಜೀವಂತ ಉದಾಹರಣೆ. ಈ ಕತೆ ಒಂದು ಸ್ಟಾರ್ ಕತೆ ಅಲ್ಲ ಸ್ನೇಹಿತರೆ, ಇದು ಒಂದು ಒಂಟಿ ಆತ್ಮದ ಕತೆ. ಸಂಗೀತದ ಮೂಲಕ ಜಗತ್ತನ್ನು ಅಪ್ಪಿಕೊಂಡ ಒಬ್ಬ ಮನುಷ್ಯನ ಕತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ನಮಗೆ ಮುಂದಿನ ಕಥೆಯನ್ನು ಇನ್ನೂ ಚೆನ್ನಾಗಿ ತರುವ ಶಕ್ತಿ ಕೊಡುತ್ತದೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.